ನಲಿಸುವಲಿಸುವ ಕೆಣಕಿ ಕಾಡಿಸುವ ಮುಳಿಯಿಸುವ ಕೆಳೆನಂಟು ಹಗೆ ಕಲಹ ಕುಹಕದೋಲೆಗಳಂ ಹಲವರಿಗೆ ಹಂಚಿ ಬಾರೆಂದು ವಿಧಿ ನೇಮಿಸಿಹ ಇಳೆಯಂಚೆಯಾಳು ನೀ ಮಂಕುತಿಮ್ಮ. ನಾವೆಲ್ಲ ಈ ಪ್ರಪಂಚಕ್ಕೆ ಒಂದು ಕಾರಣದಿಂದ ಭಗವಂತ ಕಳಿಸ್ಬಿಟ್ಟಿದ್ದಾನೆ ಅಂತ. ಈಗ ಏನೋ ಯಾರಿಗೋ ಒಬ್ಬರಿಗೆ ಖುಷಿ ಕೊಡೋದಾಗಿರ್ಬೋದು, ಇನ್ಯಾರ ಜೊತೆಗೋ ಸಂಸಾರ ನಡೆಸೋದಾಗಿರ್ಬೋದು, ಅಥವಾ ಇನ್ಯಾರನ್ನೋ ನಾವು ದ್ವೇಷ ಮಾಡೋದಾಗಿರ್ಬೋದು, ಇದೆಲ್ಲದೂ ಕೂಡ ಪೂರ್ವ ನಿಶ್ಚಿತ. ನಾವು ಆ ಒಂದು ಕಾರಣವನ್ನು ನಿರ್ವಹಿಸೋದಕ್ಕೆ ಮಾತ್ರ ನಾವು ಬಂದಿದ್ದೀವಿ ಅಂಥೇಳಿ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಏನು ಅಂತಂದರೆ, ನಾವೆಲ್ಲ ಈ ಭಗವಂತ ಆಗಲೇ ಎಲ್ರಿಗೂ ಏನೇನು ತಲುಪಬೇಕು ಅಂತ ಲೆಟ್ರ್ಗಳು ಬರೆದುಬಿಟ್ಟಿದ್ದಾನೆ. ಆ ಪತ್ರಗಳನ್ನು ತೊಗೊಂಡು ಹೋಗುವಂಥ ಪೋಸ್ಟ್ಮ್ಯಾನ್ಗಳು ನಾವು ಅಷ್ಟೇ ಅಂತ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಕನ್ನಡದ ಭಗವದ್ಗೀತೆ ಅಂತ ಹೇಳೋದಕ್ಕೆ ಇನ್ನೊಂದು ಉದಾಹರಣೆ ಈ ಕಗ್ಗ. ತಸ್ಮಾತ್ ತ್ವಮುತ್ತಿಷ್ಠ ಯಶೋಲಭಸ್ವ ಜಿತ್ವಾ ಶತ್ರುನ್ ಭುಂಕ್ಷ್ವ ರಾಜ್ಯ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ಅಂದರೆ ನಾನು ಇವ್ರನ್ನೆಲ್ಲ ನನ್ನ ಸಂಬಂಧಿಕರನ್ನ ಹೇಗೆ ಸಾಯಿಸ್ಲಿ ಅಂತ ಅವನು ಕೂತಾಗ ಅವರೆಲ್ಲ ಆಗಲೇ ಸತ್ತಾಗೋಗ್ಬಿಟ್ಟಿದೆ. ಅದನ್ನು ಆ ಒಂದು ಕೆಲಸವನ್ನು ನಿರ್ವಹಿಸೋದಕ್ಕಷ್ಟೇ ನೀನು ಬಂದಿರೋದು, ನೀನು ಬರೀ ಒಂದು ಕಾರಣ ಮಾತ್ರ, ಅವರೆಲ್ಲ ನನ್ನ ಕಣ್ಣಲ್ಲಿ ಆಗಲೇ ಸತ್ಬಿಟ್ಟಿದ್ದಾರೆ ಅಂತ ಕೃಷ್ಣ ಹೇಳ್ತಾನೆ. ಇದೇ ರೀತಿ ನಮ್ಮೆಲ್ಲರ ಜೀವನನೂ ಕೂಡ ಏನೇನು ಆಗಬೇಕೆಲ್ಲ ನಿಶ್ಚಿತ ಆಗೋಗ್ಬಿಟ್ಟಿದೆ, ಅದನ್ನು ತಲುಪಿಸೋದಷ್ಟೇ ನಾವು ಬಂದಿರೋದು. ನಮಸ್ಕಾರಗಳು.